ಮೊನ್ನೆ ಸ್ವಾತಂತ್ರ್ಯೋತ್ಸವದ ದಿನ AICC ಕಚೇರಿಯಲ್ಲಿ ಧ್ವಜಾರೋಹಣ ನಡೆಯಿತು. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಿದ್ದರು, ಲೋಕಸಭೆ ವಿಪಕ್ಷ ನಾಯಕರಿದ್ದರು. ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಸಭೆ ವಿಪಕ್ಷ ನಾಯಕರು ಹೌದು ಮಲ್ಲಿಕಾರ್ಜುನ ಖರ್ಗೆ ಅವರು, ಲೋಕಸಭೆ ವಿಪಕ್ಷ ನಾಯಕರು ರಾಹುಲ್ ಗಾಂಧಿ ಅವರ ತಾಯಿ ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿ ಅವರಿದ್ದರು. ಅಲ್ಲಿ ವಂದೇ ಮಾತರಂ ಹಾಡಲಾಯಿತು. ಮೊದಲ 2 ಚರಣಗಳನ್ನು ಇಷ್ಟು ವರ್ಷ ಕೇಳಿಸ್ಕೊಂಡು ಅಭ್ಯಾಸ. ಬಟ್ ಸಂಸತ್ತು ಹೊಸ ಕಾನೂನು ಮಾಡಿದೆ. ವಂದೇ ಮಾತರಂಗೆ 150 ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ಎಲ್ಲ 6 ಚರಣಗಳನ್ನು ಹಾಡಬೇಕು ಅಂತ. 2 ಚರಣ ಮುಗಿದು 3ನೆಯ ಚರಣ ಆರಂಭ ಆಗ್ತಾ ಇದ್ದಂತೆ ಸೋನಿಯಾ ಗಾಂಧಿಯವರು ನಿಂತಲ್ಲಿ ನಿಲ್ಲಲಿಲ್ಲ. ಏನೋ ಹೇಳಕ್ಕೆ ಪ್ರಯತ್ನ ಪಟ್ಟರು. ಕೆಲವರು ಅಂತಾರೆ ಅವರು ಸ್ಟಾಪ್ ಅಂತ ಹೇಳಿದ್ದು ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಅಂತ. ಅದೆಲ್ಲ ಆಯಿತು. ಗೀತೆಯ ಪಾಡಿಗೆ 3ನೇ ಚರಣ, 4ನೇ ಚರಣ, 5ನೇ ಚರಣ, 6ನೇ ಚರಣನೂ ಆಯಿತು. ಅದಾದ ಮೇಲೆ ನಮ್ಮಲ್ಲಿ ವಂದೇ ಮಾತರಂ ಹಾಡೋದಿಲ್ಲ ಅಂತ ರಾಹುಲ್ ಗಾಂಧಿಯವರು ಹೇಳ್ತಾ ಇರೋದು ಆಡಿಯೋದಲ್ಲಿ ರೆಕಾರ್ಡ್ ಆಯಿತು. ಇದನ್ನು ತೋರಿಸಿದ್ವಿ ನಿಮಗೆ ಸುದ್ದಿ. ಅದರ ಪ್ರತಿಕ್ರಿಯೆಗಳು, ಬರ್ತಾ ಇರೋ ಪ್ರತಿಕ್ರಿಯೆಗಳು. ಫಸ್ಟ್ ಆಗಿದ್ದ ಘಟನೆ ನೋಡಿ ಒಂದು ಸಲ. ಇಷ್ಟ ಆಗಿದ್ದ ಘಟನೆ, ಅಮಿತ್ ಶಾ ಅವರು ವೇದಿಕೆಯ ಭಾಷಣವೊಂದರಲ್ಲೇ ಈ ವಿಷಯ ಪ್ರಸ್ತಾಪಿಸಿದ್ರು. ಕಾಂಗ್ರೆಸ್ ಕಚೇರಿಯಲ್ಲಿ ವಂದೇ ಮಾತರಂ ಅನ್ನ ಹಾಡ್ತಾ ಇರುವಾಗ ಸೋನಿಯಾಜಿ ಖರ್ಗೆ ಅವರಿಗೆ ಹಾಡು ನಿಲ್ಲಿಸೋದಕ್ಕೆ ಹೇಳ್ತಾರೆ. ನಾವೆಲ್ಲರೂ ಟಿವಿಲಿ ನೋಡಿದ್ದೀವಿ. 80 ವರ್ಷಗಳ ನಂತರ ಬಂಕಿಮ್ ಚಂದ್ರ ಅವರ ಅಮರ ಗೀತೆಗೆ ಮತ್ತೊಮ್ಮೆ ಗೌರವ ಕೊಡ್ತಾ ಇದ್ದೀವಿ. ಅದನ್ನು ಸೋನಿಯಾ ಗಾಂಧಿಗೆ ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಸೋನಿಯಾಜಿ 140 ಕೋಟಿ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ನೀವು ಮಾಡಿದ ಈ ಪಾಪವನ್ನು ದೇಶದ ಜನ ಕ್ಷಮಿಸಲ್ಲ ಅಂದರು ಅಮಿತ್ ಶಾ ಅವರು. ಕೇಳಿಸ್ಕೊಳ್ಳಿ. कांग्रेस पार्टी के मुख्यालय पर वंदे मातरम का गान हो रहा था. चालू गान में कांग्रेस की नेत्री सोनिया जी ने कांग्रेस अध्यक्ष को गान रोकने का कहा. हम सब टीवी पर देखते रह गए. 80 साल के बाद बंकिम बाबू का ये अमर मंत्र, अमर गान जब फिर से सम्मान प्राप्त कर रहा है, वो भी सोनिया जी को राज नहीं आता है. सोनिया जी, 140 करोड़ की जनता आपको देख रही है. आपके द्वारा किया गया ये पाप इस देश की जनता कभी माफ नहीं करेगी, कभी माफ नहीं करेगी. ಕಾಂಗ್ರೆಸ್ನ ಕಡೆಯಿಂದ ಜಯರಾಮ್ ರಮೇಶ್ ಅವರು ಏನೋ ಒಂದು ಹೇಳೋ ಪ್ರಯತ್ನ ಮಾಡಿದ್ರು. ಇಲ್ಲ ವಂದೇ ಮಾತರಂಗೇನು ಬೇಡ ಅನ್ನಲಿಲ್ಲ ಸೋನಿಯಾ ಗಾಂಧಿ ಅವರು. ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬ ಹೊತ್ತಾಗಿತ್ತಲ್ಲ ನಿಂತ್ಕೊಂಡು, ಅವರಿಗೆ ಚೇರ್ ಕೊಡಿ ಅಂತಿದ್ರು. ವಂದೇ ಮಾತರಂ ಗಾಯನದ ಮಧ್ಯದಲ್ಲಿ ಅಂತಿದ್ರಂತೆ ಸೋನಿಯಾ ಗಾಂಧಿಯವರು. ಆನಂತರ ರಾಹುಲ್ ಗಾಂಧಿಯವರ ಅದೇನು ರೆಕಾರ್ಡಿಂಗ್ ಇದೆಯಲ್ಲ ಅದರಲ್ಲಿ ವಿಷಯ ಕ್ಲಿಯರ್ ಆಗಿಬಿಡುತ್ತೆ. 1937ರಲ್ಲಿ ನೆನೆ ಕೂಡ ಹೇಳಿದ್ದೆ ನಾನು, 1896ರಿಂದ 1937ರ ತನಕ ಕಾಂಗ್ರೆಸ್ಸಿನ ಸಮಾವೇಶಗಳಲ್ಲೂ ಪೂರ್ತಿಯಾಗಿ ಹಾಡ್ತಾ ಇದ್ದದ್ದು 6 ಚರಣಗಳ ವಂದೇ ಮಾತರಂನೇ. 1896ರಲ್ಲಿ ಮೊಟ್ಟ ಮೊದಲಿಗೇನು ಹಾಡಿದ್ರಲ್ಲ, ರವೀಂದ್ರನಾಥ ಟ್ಯಾಗೋರ್ ಅವರು ಬಂಕಿಮ್ ಚಂದ್ರ ಚಟರ್ಜಿ ಅವರ ಹಾಡನ್ನು ಹಾಡ್ತಾರೆ. ವಂದೇ ಮಾತರಂನ ಪೂರ್ತಿಯಾಗಿ 6 ಚರಣನೇ ಹಾಡ್ಕೊಂಡು ಬಂದರು 1937ರ ತನಕ. 1937ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಆ್ಯಂಡ್ ಅದರ್ಸಿಗೆ ಈ ಹಾಡು ದೇವಿಯ ವರ್ಣನೆ, ಇದು ಶಿರ್ಕ್ ಆಗಿಬಿಡುತ್ತೆ ನಮಗೆ ಅಂದರು. ಶಿರ್ಕ್ ಅಂದರೆ ಅಲ್ಲಾಹುವಿನ ಜೊತೆ ಇನ್ನೊಬ್ಬ ದೇವರನ್ನ ತಂದಿಡೋದು, ಭಕ್ತಿಯನ್ನು ಹಂಚೋದಾಗ್ಬಿಡುತ್ತೆ, ನಮ್ಮ ಧರ್ಮ ಒಪ್ಪೋದಿಲ್ಲ ಇದನ್ನು ಅಂತ. ಆವಾಗ ಹಾಡಿ ಕತ್ರಿ ಹಾಕಿತ್ತು. ಅಂತಿಮವಾಗಿ ವಂದೇ ಮಾತರಂನ ಮೊದಲ 2 ಚರಣಗಳ ಮಾತ್ರ ಅಕ್ಸೆಪ್ಟೆಡ್ ಅಂತ ಆಗ್ಬಿಡ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.